ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ. ಶ್ಲೋಕ 9. ಭಾವಶೂನ್ಯ ಸದ್ಭಾವಸು ಸ್ಥಿತಿಯ ಭಾವನಾಬಲಾದ್ಭಕ್ತಿರುತ್ತಮ. ನಮಸ್ಕಾರ ಪರಮಾತ್ಮ ಪ್ರಿಯರೇ, ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಭಕ್ತಿಯ ಅಂತಿಮ ಗುಟ್ಟನ್ನು ನಮಗೆ ಬೋಧಿಸುತ್ತಾರೆ. ಭಾವಶೂನ್ಯ ಸದ್ಭಾವ ಸುಸ್ಥಿತಿಯ. ಭಕ್ತಿ ಎಂದರೆ ಪೂಜೆ, ನಾಮಸ್ಮರಣೆ, ಭಜನೆ ಎಂಬ ಅರ್ಥವಲ್ಲ. ಇವು ಎಲ್ಲವೂ ಪ್ರಾರಂಭಿಕ ಹಂತಗಳು. ಆದರೆ ಭಕ್ತಿಯ ಪರಿಪೂರ್ಣ ಸ್ಥಿತಿ ಎಂದರೆ ಯಾವ ಪ್ರತ್ಯೇಕ ಭಾವನೆಗಳಿಲ್ಲ, ದೇವರ ಅಭಿಮುಖತೆಯೇ ನಮ್ಮ ಸ್ವಭಾವವಾಗಿ ಬದಲಾಗಿರುವ ಸ್ಥಿತಿ. ಇದನ್ನೇ ಭಾವಶೂನ್ಯ ಸದ್ಭಾವ ಎನ್ನುತ್ತಾರೆ. ಭಾವನಾಬಲಾತ್ ಅಂತ ಶುದ್ಧ ಭಕ್ತಿಗೆ ಬೀಗದ ಕಿಲಿಯಂತಿರುವುದು. ನಮ್ಮ ಭಕ್ತಿ ಅಭ್ಯಾಸಗಳ ಶಕ್ತಿ. ಪೂಜೆ, ಜಪ, ಧ್ಯಾನ ಇವೆಲ್ಲ ಮಾಡಿದ ಶ್ರದ್ಧಾಶಕ್ತಿ ಬಿತ್ತನೆ ಮಾಡಿ ಆ ಶಕ್ತಿ ಬೆಳೆಯುತ್ತಾ ಕೊನೆಗೆ ಈ ಪರಿಪೂರ್ಣ ಶರಣಾಗತಿಯೆಡೆ ಒಯ್ಯುತ್ತದೆ. ಭಕ್ತಿರುತ್ತಮ. ಈ ಭಾವಶೂನ್ಯ ಸದ್ಭಾವದಲ್ಲಿಯೇ ಶ್ರೇಷ್ಠ ಭಕ್ತಿ ಬೆಳೆಯುತ್ತದೆ. ಹೀಗಾಗಿ ನಾವೆಲ್ಲರೂ ಈ ಭಕ್ತಿ ಪಯಣದಲ್ಲಿ ಹೊರಗಿನ ಪೂಜೆಗಳಿಂದ ಆರಂಭಿಸಿ ಅಂತರಂಗ ಶುದ್ಧೀಕರಿಸಿ ಶುದ್ಧ ಸದ್ಭಾವದಲ್ಲಿ ಶಾಂತವಾಗಿ ನೆಲೆಸೋಣ. ಇದೇ ಭಕ್ತಿಯ ಪರಕೋಟಿ. ಮುಂದಿನ ಶ್ಲೋಕದಲ್ಲಿ ಮತ್ತೊಂದು ಪವಿತ್ರ ಮುತ್ತನ್ನು ತರುತ್ತೇವೆ. ನಮಸ್ಕಾರ. ಜೈ ರಮಣ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿದಿನ ಶ್ಲೋಕ ಕೇಳೋಣ. ಈ ಶ್ಲೋಕ ನಿಮಗೆ ಹೇಗೆ ತೋಚಿತು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. 30 ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ. ಧನ್ಯವಾದಗಳು.